ಇವತ್ತಿನ ದಿವಸ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ನಾವು ಒತ್ತಾಯಪಡಿಸೋದೇನೆಂದರೆ, ಕಳೆದ ವರ್ಷ ಹಗರ್ಗ 50-50 ಯೋಜನೆ ಅಡಿ ನಿವೇಶನ ಹಂಚಿಕೆ ಸಲುವಾಗಿ 1 ವರ್ಷ ಆಯಿತು ಅರ್ಜಿಗಳು ಕರೆದಿದ್ದರು. 1 ವರ್ಷ ಕಳೆದರೂ ಕೂಡ ಈಗ ಜೆ ಡಿ ಅವರು ಪ್ರಾಧಿಕಾರ ನಾಳೆ ಬರ್ತಕ್ಕಂಥ 4 ಮತ್ತು 5ನೇ ತಾರೀಕು ಲಾಟ್ರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಯಾಕೆ ಖಂಡನೆ ಮಾಡ್ತಾ ಇದ್ದೀವಿ ಅಂದರೆ, ಈಗಾಗಲೇ 20 ವರ್ಷಗಳಿಂದ ನೋಡ್ತಾ ಇದ್ದೀವಿ ನಾವು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟಂಥ ಮನೆಗಳು, ಅದರಲ್ಲಿ ಬಹುತೇಕ ಮನೆಗಳು ಈಗಾಗಲೇ ಹಣವಂತರು, ಶ್ರೀಮಂತರು, ರಾಜಕೀಯ ಪ್ರಭಾವಿಗಳ ಕೈಗೊಂಬೆಯಾಗಿ ಅಂಥವ್ರಿಗೆ ಅಲಾಟ್ಮೆಂಟ್ ಮಾಡಲಾಗಿದೆ. ಯಾಕಂದ್ರೆ ಈಗ ಅಲ್ಲಿ ಒಬ್ಬೊಬ್ಬರಿಗೆ ಹೆಸರಿನಲ್ಲಿ 2-3 ಪ್ಲಾಟ್ಗಳನ್ನು ಕೊಟ್ಟಂಥ ಉದಾಹರಣೆಗಳವ. ಅದ್ರ ಬಗ್ಗೆ ನಾವು ದೂರುಗಳು ಕೂಡ ಕೊಟ್ಟಿದ್ದೀವಿ. ಈ ಥರ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕಂತೇಳಿ ಯಾವುದೇ ಕ್ರಮ ತೊಗೊಂಡಿಲ್ಲ. ಈಗ 1 ವರ್ಷ ನೀವು ನಿರಂತರ ಕಾಲಹರಣ ಮಾಡಿ ತರಾತುರಿಯಲ್ಲಿ ರಾತ್ರೋರಾತ್ರಿ ಇವತ್ತು ಅಲಾಟ್ಮೆಂಟ್ ಮಾಡೋ ಸಲುವಾಗಿ 4ನೇ ತಾರೀಕು ಮತ್ತು 5ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಮಾಡಬೇಕಾಗಿತ್ತು. ಫಲಾನುಭವಿಗಳು ಈಗಾಗಲೇ ಯಾರ್ಯಾರು ಜೆ ಡಿ ಎಲ್ಲಿಂದ ಇದುವರೆಗೂ ನಿವೇಶನ ಪಡೆದಿದ್ದಾರೆ ಅಂಥವ್ರನ್ನ ಕಟ್ ಮಾಡಿ ಯಾವ್ಯಾವ ಕುಟುಂಬದಾಗ 2-3 ತೊಗೊಂಡ್ರೆ ಅಂಥವ್ರು ಕೂಡ ಅರ್ಜಿಗಳು ಸಲ್ಲಿಸಿದ್ದಾರೆ. ಅಂಥವ್ರನ್ನ ಬದಿ ಒತ್ತಿ ಎಲಿಜಿಬಲ್ ಇರ್ತಕ್ಕಂಥ ಬಡವರು, ನಿರ್ಗತಿಕರು, ಪರಿಶಿಷ್ಟ ಜಾತಿ, ಅಂಗವಿಕಲರು ಯಾರಿಗೆ ಅರ್ಹತೆ ಇದೆ ಅಂಥವ್ರದ್ದೇ ಒಂದು ಪರ್ಟಿಕ್ಯುಲರ್ ಪಟ್ಟಿ ಮಾಡಿ ನಾಳೆ ಆಯ್ಕೆ ಮಾಡಿದರೆ ಅದು ಸಮಂಜಸವಾಗಿರ್ತಿತ್ತು. ಅದು ನಿಜವಾದ ಅರ್ಹರಿಗೆ ಸಿಗ್ತಿತ್ತು. ಅದಕ್ಕೆ ನಮ್ಮ ತಕರಾರಿರಲಿಲ್ಲ. ಆದರೆ ಇವರು ಆ ಥರ ಮಾಡಿಲ್ಲ. ಎಲಿಜಿಬಲ್ ನಾನ್ ಎಲಿಜಿಬಲ್ ಮಾಡಿಲ್ಲ. ಎಲ್ಲ ಪಟ್ಟಿಗಳನ್ನು ಏಕಾಏಕಿ ಅರ್ಜಿ ಬಂದವನ್ನ ಎಲ್ಲನೂ ಒಂದು ಕಡೆ ಮಾಡಿ ನಾಳೆ ಲಾಟ್ರಿ ಮಾಡ್ತಾ ಇದ್ದಾರೆ. ನಾಳೆ ಲಾಟ್ರಿ ಮಾಡಿದ್ರು ಕೂಡ ಅದು ಅವ್ರದೇ ಹೆಸರು ಹೇಳ್ತಾವ. ಅಂಥ ಟೈಮ್ನ ನಮ್ಮ ಬಡವರು ಯಾರು ನಿರ್ಗತಿಕರ ಯಾರು ಇವತ್ತೇ ನಿವೇಶನ ಪಡೆದಿಲ್ಲ ಅವ್ರಿಗೆ ಅನ್ಯಾಯ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಜೆ ಡಿ ಅಧ್ಯಕ್ಷರು ಮತ್ತು ಕಮಿಷನರ್ ಮೂಲಕ ನಾವು ಸರ್ಕಾರ ಮನವಿ ಸಲ್ಲಿಸ್ತೀವಿ. ನಾಳೆ ನಡೀತಕ್ಕಂಥ ಏನು 4 ಮತ್ತು 5ನೇ ತಾರೀಕಿನ ನಿವೇಶನ ಹಂಚಿಕೆಗಾಗಿ ನೀವೇನು ಲಾಟ್ರಿ ಮಾಡ್ತಾ ಇದ್ದೀರಿ ಅದನ್ನು ತಕ್ಷಣ ಕೈ ಬಿಡಬೇಕು. ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈವರೆಗೆ ಯಾರ್ಯಾರು ಪಡೆದುಕೊಂಡಿದ್ದಾರೆ ಅಂಥವ್ರನ್ನ ಪಟ್ಟಿ ಮಾಡಿ ಪ್ರತ್ಯೇಕಗೊಳಿಸಿ ಅವ್ರನ್ನ ಕೈ ಬಿಟ್ಟು ಯಾರು ಪಡೆದಿಲ್ಲ ಅರ್ಹರಿದ್ದಾರೆ ಅಂಥವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ನಾಳೆ ಅವರು ನಿಗದಿ ಮಾಡಿರುವಂಥ ದಿನಾಂಕ ಮುಂದೂಡಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮತ್ತೊಮ್ಮೆ ಹಾಕಬೇಕಾಗ್ತದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.